ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ. ತಮ್ಮ ಹೆಸರು? ನಮ್ಮ ಹೆಸರು ಗಗನ್ ಅಂದ್ಬಿಟ್ಟು, ಬೈಪ್ನಹಳ್ಳಿ, ಬಿದರಳ್ಳಿ ಹೋಬಳಿ. ನಾವು ಹಳ್ಳಿಕಾರ್ ಕರುಗಳು. ಹೌದು. ಇಡ ಮಾಡಿದವಣ್ಣ? ಹಾಂ, ಆಗಿದೆ, ವಿಡ ಆಗಿದೆ. ಎಷ್ಟೆಲ್ಲ ಆಗಿದ್ದಾವೆ? ಇವಾಗ ಎರಡಲ್ಲ. ಹಾಂ. ಎಷ್ಟು ದಿನ ಆಗಿತ್ತು ಅಲ್ಲಿ ಬಿದ್ದು? ಇಲ್ಲ, ಒಂದು 3 ತಿಂಗಳಿಲ್ಲ, 4 ತಿಂಗಳಾಗಿರ್ಬೋದು. ತೊಗೊಂಬಂದು ಎಷ್ಟು ದಿನ ಆಯಿತು? ನಾವು ತಗೊಂಬಂದು ಈ 10-11 ತಿಂಗಳಾಗೋಯ್ತು. ಯಾವ ಕಡೆಯಿಂದ ತಂದರೆ? ನಾವು ಇಲ್ಲಿ ಚಿನ್ಕುರ್ಲಿ ಹತ್ರ, ಮಂಡ್ಯ ಪಕ್ಕ. ಹಾಂ. ಆ ಕೂಟ ಅವ್ರ ಹತ್ರನೇ ಇದ್ವಾ? ಹಾಂ, ಹೌದು, ಕೂಟ ಅವ್ರ ಹತ್ರನೇ ಇದ್ವಿ. ಹಾಂ. ಜಾತ್ರೆ ಎಲ್ಲರೂ ಮಾಡಿದ್ರಾ? ಜಾತ್ರೆ ಎಲ್ಲೂ ಇಲ್ಲ, ನಮ್ಮ ಸ್ನೇಹಿತರೆಲ್ಲ ಮಾಡ್ತಾರೆ. ನಾನೇನು ಹೋಗಿಲ್ಲ, ನೆಕ್ಸ್ಟ್ ವರ್ಷ ನೋಡೋಣ. ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು? ಇಲ್ಲ, ನಮ್ಮದು ಇದು 2, 3 ಎಲ್ಲ ಒಂದು 5 ವರ್ಷದಿಂದ. 5 ವರ್ಷದಿಂದ ಕಟ್ತಾ ಇದ್ದೀರಾ? ಅಂದರೆ ನಿಮ್ಮ ತಂದೆಯವ್ರು ಕಟ್ತಾ ಇರಲ್ಲ, ನೀವೇ ಫಸ್ಟ್ ಕಟ್ತಾ ಇರೋದು? ಇಲ್ಲ, ನಮ್ಮ ತಂದೆಯವರು ಕಟ್ತಾ ಇದ್ರು. ಮೊದಲಿಂದನೂ ಕಟ್ತಾ ಇದ್ದೀರಾ? ಹಾಂ. ಮುಂಚೆ ದೊಡ್ಡ ಕಟ್ಟಿದ್ರಾ? ಇಲ್ಲ, ಎಲ್ಲ ಫಸ್ಟಿಂದ ದೊಡ್ಡತೆ ಕಟ್ಟಿರೋದು. ಇದೇ ಫಸ್ಟ್ ಕರ ತಂದಿರೋದು. ತಗೊಂಡಿರೋದು. ಹಾಂ. ಕರುಗಳು ವ್ಯಾಪಾರಕ್ಕೆ ಎಲ್ಲರೂ ಕೊಡ್ತೀರಾ? ಹಾಂ, ಬಂದರೆ ಕೊಡ್ತೀರಿ. ಒದ್ದು ಜೋಬಲ್ಲಿ ಇಟ್ಬಿಟ್ಟಿದ್ದೀನಿ ಬೈಕು. ಮೇಂಟೆನೆನ್ಸಲ್ಲಿ ಏನು ಮಾಡ್ತಾ ಇದ್ದೀರಾ? ನಾವು ಏನಿಲ್ಲ, ಇವಾಗ ಹಾಲು ಕೊಡ್ತೀರಿ ಬೆಳಗ್ಗೆ ಹೊತ್ತು, ರವೆ ಗಂಜಿ ಕೊಡ್ತೀರಿ. ಏನು ಅಷ್ಟೊಂದು ಮೇಂಟೆನೆನ್ಸ್ ಏನಿಲ್ಲ, ಬರೀ ಚಕ್ಕೆ ಬೂಸ, ರವೆ ಬೂಸ ಅಷ್ಟೇ. ಜಾತ್ರೆ ಟೈಮ್ ಬಂದಾಗ ಸ್ವಲ್ಪ ಮೇಂಟೈನ್ ಜಾಸ್ತಿ. ಮೇಂಟೈನ್ ಜಾಸ್ತಿ ಮಾಡ್ತೀರಿ. ಅವಾಗೆಲ್ಲ ಏನೇನು ತಿಂಡಿ ಕೊಡ್ತೀರಾ? ಅವಾಗೆಲ್ಲ ಬೆಣ್ಣೆ, ಹಾಲಿನ ಒಂಚೂರು ಜಾಸ್ತಿ ಕೊಡ್ತೀರಿ. ರವೆ ಗಂಜಿನೂ ಜಾಸ್ತಿ ಕೊಡ್ತೀರಿ. ಅವಾಗ ರವೆ ಗಂಜಿ ಕೊಡೋದು ಏನಕ್ಕೆ? ರವೆ ಗಂಜಿ ಕೊಡೋದು ಮಾಂಸ ಚೆನ್ನಾಗಿ ಬರ್ತೈತೆ, ಎತ್ತು ಬಣ್ಣ ಬರ್ತೈತೆ ಅಂದ್ಬಿಟ್ಟು ಕೊಡ್ತೀರಿ. ಒಣಮೇವೆ ಕೊಡ್ತೀರಾ ಇಲ್ಲ ಹಸಿರು? ಇಲ್ಲ, ನಾವು ಒಣಮೇವೆ, ಬರೀ ಭತ್ತದಲ್ಲೇ ಅಷ್ಟೇ. ಹಾಂ. ಮೇವಿನ ಕಾಲದಲ್ಲೂ ಕೂಡ ಜೋಳಗಳೇನು ಹಾಕಲ್ಲ? 24/7 ರಾಗಿ ಹುಲ್ಲು ಇಲ್ಲ, ಭತ್ತದಲ್ಲೇ. ಇಲ್ಲಾಂದರೆ ಇದು ಸೀಮೆ ಹುಲ್ಲು ಮತ್ತು ಜೋಳ ಎಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತದೆ ಅಂತ ಹಾಕಲ್ಲ? ಕೆಲವ್ರು ಚೇಂಜ್ ಆಗಲ್ಲ ಅಂತಾರೆ, ಕೆಲವ್ರು ಚೇಂಜ್ ಆಗ್ತೈತೆ ಅಂತಾರೆ. ಅದೇನೋ ನಾವು ಹಾಕಲ್ಲ ಅಷ್ಟೇ. ನೀವು ಎತ್ತುಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನು ನೋಡ್ತೀರಾ ಎತ್ತುಗಳಲ್ಲಿ? ಒಂದೇ ಕೂಟ ಇರಬೇಕು, ಒಂದೇ ಜಾತಿ ಇರಬೇಕು. ಒಂಚೂರು ಏರುಪೇರು ಇದ್ರೂ ನಾವು ರೆಡಿ ಮಾಡ್ಕೊತೀರಿ. ದಪ್ಪ ಸಣ್ಣ ಇದ್ರೆ ಎತ್ತನ್ನ ಸ್ವಲ್ಪ ಒಂದು ತೂಕ ಜಾಸ್ತಿ ಮಾಡ್ಕೊಂಡು ಒಂಚೂರು ಏರುಪೇರು ಇದ್ರೂ ರೆಡಿ ಮಾಡ್ತೀರಿ. ಅದೆಲ್ಲ ಏನಿಲ್ಲ. ಮುಖ ಒಂಥರ ಇರಬೇಕು, ಕಾಲು ಕೈ ಎಲ್ಲ ಸೇಮ್ ಇದ್ರೆ ಅದೆಲ್ಲ ನಾವು ಏನು ಒಂದೇ ಥರ ಮಾಡೋಕ್ಕಾಗ್ತೈತಾ? ಇವಾಗ ನೀವೇ ಹೇಳ್ರಿ ನೋಡೋಣ. ಎಂತೆಂಥ ದೊಡ್ಡ ಎತ್ತಲ್ಲೇ ನೋಡ್ರಿ ಏನಾನೋ ಒಂದು ಇದ್ದೇ ಇರ್ತೈತೆ. ಅದೇ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಸೃಷ್ಟಿ ಮಾಡಾಗಿದ್ದಿದ್ರೆ ಇನ್ನು ನಮ್ಮ ಜನಗಳು ಹಚ್ಚೋಡ್ದು ಬಿಡೋರು. ಹೌದು. ಚೇತನ್ ಅವರೇ, ಅಲ್ಲ ನಿಮ್ಮ ಹೆಸರೇನಂದ್ರೆ? ಗಗನ್ ಅವರೇ, ಹಳ್ಳಿಕಾರ್ ಕಟ್ತಾ ಇದ್ರಿಂದ ನಿಮ್ಗೆ ಏನು ಅನಿಸ್ತಾ ಇದೆ? ಏನೋ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಬಾಂಡಿಂಗ್ ಬೆಳೀತೈತೆ. ಇನ್ನು ಕೆಲವ್ರು ಪರಿಚಯನೇ ಇರಲ್ಲ, ಅವ್ರು ನಮ್ಮ ಪರಿಚಯ ಆಗ್ತಾರೆ ಅಷ್ಟೇ. ಅದರಿಂದ ಒಂದು ಬಾಂಡಿಂಗ್ ಚೆನ್ನಾಗಿರ್ತೈತೆ. ಒಂದು 4-5 ಜನ ಅಷ್ಟೇ ಗುರ್ತಿಡಿತಾರೆ ಅಷ್ಟೇ. ಹಂಗೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀರಾ? 9108202389. ವ್ಯಾಪಾರ ಬಂದರೆ ಕೊಡ್ತೀರಾ ಅಂತ ಹೇಳಿದ್ರಿ. ಏನು ಹೇಳ್ತಾ ಇದ್ದೀರಾ ರೇಟು ಕರುಗಳಿಗೆ? ನಾವು 4.25 ಲಕ್ಷ. 4.25 ಲಕ್ಷ. ಹಸುಗಳು ಏನಾರು ಇದಾವ ಮನೇಲಿ? ಇಲ್ಲ, ಬೇರೆ ಇದಾವೆ, ಹಸು ಎಮ್ಮೆ ಎಲ್ಲ. ಎತ್ತು ಮಾತ್ರ, ಹಳ್ಳಿಕಾರ್ ಮಾತ್ರ, ಎತ್ತು ಮಾತ್ರ. ಎತ್ತುಗಳಿದಾವೆ ಅಷ್ಟೇ. ವ್ಯವಸಾಯ ಕೂಡ ಎಲ್ಲ ಮಾಡ್ತೀರಾ? ಇಲ್ಲ, ವ್ಯವಸಾಯ ಏನಿಲ್ಲ. ಇದಕ್ಕೆ ಹುಲ್ಲೆಲ್ಲ ಕೊಂಡೊಯ್ದಕ್ಕೆ ಹಾಕೋದು? ಹಾಂ, ಎಲ್ಲ ಕೊಂಡ ಹಾಕತ್ತೀರಾ? ರಾಗಿ ಹುಲ್ಲು ಮಾತ್ರ ಬೆಳ್ಕೊತೀರಿ, ಆದರೆ ನೆಲ್ಲುಲ್ಲೇನು ನಾವು ಬೆಳೆಯೋಕೆ ಹೋಗಲ್ಲ.